ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ 371ನೇ ಕಲಂ ವಿರೋಧಿ, ಕಲ್ಯಾಣ ಕರ್ನಾಟಕ ಜನ ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಶಕ್ತಿಗಳ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ನೂತನ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಆಗ್ರಹಿಸುತ್ತದೆ ಎಂದು ಬಸವರಾಜ ದೇಶಮುಖ್ ಹಾಗೂ ಲಕ್ಷ್ಮಣ ದಸ್ತಿ ಅವರು ಜಂಟಿ ಸುದ್ದಿಗೋಷ್ಠಿ ನಡೆಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 371ನೇ ಕಲಂ ಹಾರಿಯಾಗಿ 13 ವರ್ಷಗಳು ಗತಿಸಿವೆ. ಆ ಅವಧಿಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಾಗಲಿ ನೇಮಕಾತಿ ಕ್ಷೇತ್ರಗಳಲ್ಲಾಗಲಿ ನಮ್ಮ ಜನಸಂಖ್ಯೆ ಬಾಲನ್ನು ಇನ್ನೂ ನಾವು ಪಡೆಯದೆ ಅನ್ಯಾಯಕ್ಕೆ ಒಳಗಾಗಿದ್ದೇವೆ. ಇಂತಹ ಸಂದರ್ಭದಲ್ಲಿ ಒಂದು ಕಡೆ ಮೈಸೂರು ಕರ್ನಾಟಕ ಹೋರಾಟ ಸಮಿತಿ, ಮತ್ತೊಂದು ಕಡೆ ಮುಂಬೈ ಕರ್ನಾಟಕದವರು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ರಚನೆ ಮಾಡಿಕೊಂಡು 371ನೇ ಕಲಂ ಬಗ್ಗೆ ಕಲ್ಯಾಣ ಕರ್ನಾಟಕೇತರ 24 ಜಿಲ್ಲೆಗಳಲ್ಲಿ ಸುಳ್ಳು ವಿಷಯಗಳನ್ನು ಸೃಷ್ಟಿಸಿ ಸಂವಿಧಾನಬದ್ಧ 371ನೇ ಕಲಂ ವಿರುದ್ಧ ತಪ್ಪು ಕಲ್ಪನೆ ಹುಟ್ಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಸರ್ಕಾರ ಮಟ್ಟದಲ್ಲೂ ಸಹ 371ನೇ ಕಲಂ ವಿರುದ್ಧ ಕಾರ್ಯಾಚರಣೆ ನಡೆಸಿದ್ದಾರೆ. ಇದಕ್ಕೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಬಲವಾಗಿ ಖಂಡಿಸುತ್ತದೆ ಮತ್ತು ಇಂತಹ ಸಂಘಟನೆಗಳಿಗೆ ಎಚ್ಚರಿಕೆ ನೀಡುತ್ತದೆ. ಗಂಭೀರವಾಗಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿದ್ಯಾರ್ಥಿಗಳ, ನಿರುದ್ಯೋಗಿಗಳ ಭವಿಷ್ಯದ ದೃಷ್ಟಿಯಿಂದ ಜಾಗೃತಿ ಅಭಿಯಾನ ನಡೆಸಲು ಶಿಕ್ಷಣ ಸಂಸ್ಥೆಗಳ ಪ್ರಮುಖರಾದ ವಿಶ್ವವಿದ್ಯಾಲಯಗಳು, ಕುಲಪತಿಗಳು, ಸರ್ಕಾರಿ, ಅರೆ ಸರ್ಕಾರಿ ಮಹಾವಿದ್ಯಾಲಯಗಳ ಮತ್ತು PU ಕಾಲೇಜುಗಳ ಪ್ರಾಚಾರ್ಯ, ಪರಿಣಿತಿ ತಜ್ಞರು ಸಭೆಯನ್ನು ಬರುವ 13/6/2026ರಂದು ಶರಣಬಸಪ್ಪ ವಿಶ್ವವಿದ್ಯಾಲಯದಲ್ಲಿ ಬೆಳಗ್ಗೆ 11:30 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಈ ಒಂದು ಶುಕ್ರವಾರ ದಿವಸ ಒಂದು ಮಹತ್ವದ ವಿಷಯದ ಮೇಲೆ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಲು ಬಂದಿದ್ದೇವೆ. ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸಂವಿಧಾನದ 371ನೇ ಕಲಂ ಸಿಕ್ಕಿ 13 ವರ್ಷ ಆಯಿತು. ಈ 13 ವರ್ಷದಲ್ಲಿ ನಾವು ಈ ಹಿಂದೆ ನಮ್ಮ ಭಾಗಕ್ಕೆ ಅನ್ಯಾಯ ಆಗ್ತಿದೆ, ಪ್ರತ್ಯೇಕ ರಾಜ್ಯ ಕೊಡ್ರಿ ಅಂತ 40 ವರ್ಷ ಮೊದಲು ಕೇಳ್ತಾ ಇದ್ದೀವಿ. ಆವಾಗ ಏನಂತಿರು, ವಿಶಾಲ ಕರ್ನಾಟಕ ಹೊಡಿತಾ ಇದ್ದಾರ, ತಾಯಿ ಭುವನೇಶ್ವರಿಗೆ ಚೂರಿ ಹಾಕ್ತಾ ಇದ್ದಾರ, ಇವರು ಕನ್ನಡ ದ್ರೋಹಿಗಳರ ಅಂತ ಇದ್ದರು. ಆದರೆ ಈಗೇನಂದ್ರೆ ಹಳೆ ಮೈಸೂರು ಭಾಗದವರು ಮೈಸೂರು ಕರ್ನಾಟಕ ಹೋರಾಟ ಸಮಿತಿ ಅಂತ ಮಾಡ್ಕೊಂಡಾರ, ಬೊಂಬೈ ಕರ್ನಾಟಕ ಭಾಗದವರು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಅಂತ ಮಾಡ್ಕೊಂಡಾರ. ಇವರು ಹೋರಾಟ ಸಮಿತಿ ಮಾಡಿಕೊಂಡು 24 ಜಿಲ್ಲೆಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. 371ನೇ ಜೆ ಕಲಂನಿಂದ ಕಲ್ಯಾಣ ಕರ್ನಾಟಕದವರಿಗೆ ಹೆಚ್ಚಿನ ನೌಕರಿಗಳು ಸಿಗ್ತಾ ಇದ್ದಾವ, ಕಲ್ಯಾಣ ಕರ್ನಾಟಕದವರಿಗೆ ಹೆಚ್ಚಿನ ವೃತ್ತಿಪರ ಕೋರ್ಸ್ಗಳು ಸಿಗ್ತಾ ಇದ್ದಾವ ಅಂಥೇಳಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದೇ ರೀತಿ ಮುಂದುವರೆದರೆ ಭವಿಷ್ಯದಲ್ಲಿ 5-10 ವರ್ಷದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ನೌಕರಿಗಳಲ್ಲಿ ಕಲ್ಯಾಣ ಕರ್ನಾಟಕದವ್ರು ಇರ್ತಾರೆ. ಅದಕ್ಕೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂಥೇಳಿ ಅವ್ರನ್ನೆಲ್ಲ ಸರ್ಕಾರಕ್ಕೆ ಪತ್ರ ಕೊಟ್ಟರು. 15 ದಿವಸ ಮೊದಲು ಅವರು ಪತ್ರ ಕೊಟ್ಟರು. ಅದಕ್ಕೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಬಲವಾಗಿ ಎಚ್ಚರಿಕೆ ಕೊಡ್ತಾ, ನಾವು ಬಲವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ರೀತಿ ನೀವು ಸಂವಿಧಾನ ಬಾಹಿರವಾಗಿ 371ನೇ ಕಲಮು ಜಿಲ್ಲಾ ಪಂಚಾಯತ್ದಾಗ ಪಾಸಾಗಿಲ್ಲ, ತಾಲೂಕು ಪಂಚಾಯತ್ದಾಗ ಪಾಸಾಗಿಲ್ಲ, ರಾಜ್ಯ ಸರ್ಕಾರದಾಗ ಪಾಸಾಗಿಲ್ಲ. ಪಾರ್ಲಿಮೆಂಟ್ ಅಂದರೆ ಎಲ್ಲಕ್ಕ ದೊಡ್ಡದು. ಪಾರ್ಲಿಮೆಂಟ್ ಏನು ಪಾಸ್ ಆಗ್ತದೆ ಅದು ಸುಪ್ರೀಂ ಕೋರ್ಟ್ ಜಡ್ಜೆ ಅದೇ ಹೇಳಬೇಕಾಯ್ತದ. ಶಾಬಾನು ಪ್ರಕರಣದಲ್ಲಿ ಏನದಲ್ಲ, ಆ ಶಾಬಾನಿಗೆ ಏನಪ್ಪ ಅಂದ್ರೆ ಮುವಾಜ ಕೊಡಬೇಕಂತಾಯಿತು. ಆದ್ರೆ ಎಲ್ಲ ನಾಯಕರು ರಾಜೀವ್ ಗಾಂಧಿ ಹತ್ತಿರ ಹೋಗಿ, ನೋಡ್ರಿ ಇದು ನಮ್ಮ ಧರ್ಮಕ್ಕೆ ಭಾಳ ತಪ್ಪಾಗ್ತದ, ನಮಗೆ ಮುವಾಜ ಕೊಡ್ಲಿಕ್ಕೆ ಬರಲ್ಲ ಅಂದ್ರೆ ರಾಜೀವ್ ಗಾಂಧಿಯವ್ರು ಸಂವಿಧಾನ ತಿದ್ದುಪಡಿ ಮಾಡಿದ್ರು. ಹಂಗೆ ಇದು 371ನೇ ಜೆ ಕಲಂ ಸಂವಿಧಾನ ತಿದ್ದುಪಡಿ ಅದ. ಯಾವ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಕೊಡ್ಬೇಕಂತೇನು ಸಂವಿಧಾನ ತಿದ್ದುಪಡಿ ಅದ, ಅದೇ ಪ್ರಕಾರದ ಸಂವಿಧಾನ ತಿದ್ದುಪಡಿ ಅದ. ಮತ್ತು ಇಷ್ಟನ್ನು ತನ್ನ ಮೂರ್ಖ ತಂದ ವಿಷಯ ಗೊತ್ತಾಗಲ್ಲ ಈ ಜನರಿಗೆ ಅಂತ ಭಾಳ ದುಃಖದ ವಿಷಯ ಅದ. ಮತ್ತೊಂದು ವಿಷಯ ಹೇಳ್ಬೇಕಂತಂದ್ರೆ, ಮೈಸೂರು ಬೆಂಗಳೂರು ಭಾಗದವರು ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಅದು ರಾಜ್ಯ ಮಟ್ಟದ ಸುದ್ದಿಯಾಗ್ಯದ. ಅವರೇನಂತಾರಂದ್ರೆ, ಈ 371ನೇ ಜೆ ಕಲಂ ಜಾರಿಯಾಗಿದ್ದರಿಂದ ನಮ್ಮ ಜಾತಿಗೆ ಭಾಳ ಅನ್ಯಾಯ ಆಗ್ಲತ್ತದ, ನಮ್ಮ ಜಾತಿಗೆ ನೌಕರಿಗಳು ಸಿಗ್ತಾ ಇಲ್ಲ, ನಮ್ಮ ಜಾತಿಗೆ ಪ್ರೊಫೆಷನಲ್ ಸೀಟ್ ಸಿಗ್ತಾ ಇಲ್ಲ, ಇದೇ ರೀತಿ ಮುಂದುವರೆದ್ರೆ ಏನಪ್ಪ ಅಂದ್ರೆ ನಮ್ಮ ಜಾತಿ ಮೂಲಿ ಗುಂಪಾಗ್ತದೆ ಅಂತ ಹೇಳ್ತಾರೆ. ನಾ ಕೇಳ್ತಾ ಇದ್ದೀನಿ, 371ನೇ ಜೆ ಕಲಂ ಏನಲ್ಲ, ಇದು ಯಾವ ಧರ್ಮದ ವಿರುದ್ಧ ಅಲ್ಲ, ಯಾವ ಜಾತಿ ವಿರುದ್ಧ ಅಲ್ಲ, ಯಾವುದೇ ಪರ್ಟಿಕ್ಯುಲರ್ ವರ್ಗದ ವಿರುದ್ಧ ಅಲ್ಲ, ಯಾವುದೇ ಪರ್ಟಿಕ್ಯುಲರ್ ಪ್ರದೇಶದ ವಿರುದ್ಧ ಅಲ್ಲ. ಕಲ್ಯಾಣ ಕರ್ನಾಟಕ ಪ್ರದೇಶದ ಜನಸಂಖ್ಯೆ 19% ಅದ. ನಮ್ಮ 19% ಪ್ರಕಾರ ಇನ್ನೂ ತನಕ 19% ನಾವು ನೌಕರಿಗಳಿಗೂ ಮುಟ್ಟಿಲ್ಲ. ಆ ಮುಂದಿನ ವಿಷಯದಾಗ ಹೇಳ್ತೀನಿ, ನಮ್ಗೆ ಎಷ್ಟು ನೌಕರಿ ಅವ, ಎಷ್ಟು ಕೊಟ್ಟವಂತ ಅಂಕಿ ವಿಷಯ ಇದರಲ್ಲಿ ಬರೆದಿದ್ದದ. ಅದಕ್ಕೆ ಉತ್ತರ ಕರ್ನಾಟಕ, ಇದು ದಕ್ಷಿಣ ಕರ್ನಾಟಕ ಜನರೇನು ವಿದ್ಯಾವಂತರ ಜನರು
ರಿಟೈರ್ಡ್ ಏನಪ್ಪ ಅಂದ್ರೆ ಪ್ರೊಫೆಸರ್ಗಳು, ವಕೀಲರು, ರಿಟೈರ್ಡ್ ಜಡ್ಜ್ಗಳು ಮಾತಾಡ್ತಾರೆ ಏನಪ್ಪ ಅಂದ್ರೆ ನಮ್ಮ ಜಾತಿ ಏನಪ್ಪ ಅಂದ್ರೆ ಅನ್ಯಾಯ ಆಗ್ತಾಯಿದೆ, ನಮ್ಮ ಜಾತಿ ಅಂದ್ರೆ ಒಕ್ಕಲಿಗರಿಗೆ ಅನ್ಯಾಯ ಆಗ್ತಾಯಿದೆ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಅವರು. ಇದು ರಾಜ್ಯ ಮಟ್ಟದ ಟಿ ವಿಯಲ್ಲಿ ಪ್ರಸಾರ ಆಗಿದ್ದು. ನಾನು ಏನಪ್ಪ ನೀವು ಕೊಡು ಅಂದ್ರೆ ನಿಮಗೆ ಕೊಟ್ಟು ಬಿಡ್ತೀನಿ. ಈ ರೀತಿ ಏನಪ್ಪ ಅಂದ್ರೆ ಜಾತಿಗೆ ಅನ್ಯಾಯ ಆಗ್ತದೆ ಅಂದ್ರೆ ಇದರ ಅರ್ಥ ಏನು? ಇದು ಇಂಥ ಒಂದು ಮಾತಾಡ್ತಾ ಅಂದ್ರೆ ಸರ್ಕಾರ ಇವ್ರ ವಿರುದ್ಧ ಕಾನೂನಾತ್ಮಕ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಇದು ತಪ್ಪದ, ಇದು ಈ ರೀತಿ ಮಾತಾಡೋದು. ಈಗ ನಾಳೆ ದಿವಸ ಈಗ SC ST ರಿಸರ್ವೇಷನ್ ಕೊಡ್ಲತ್ತಾರ ಅಂದ್ರೆ ನಮ್ಮ ಜಾತಿಗೆ ಅನ್ಯಾಯ ಆಗ್ತಾಯಿದೆ ಅಂತ ಯಾರು ಅಂದರೆ ನೀವು ಇದು ಒಂದು ಭಾಗಕ್ಕೆ ರಿಸರ್ವೇಷನ್ ಕೊಟ್ಟಿದ್ದದ. ಸುಮಾರು 1956ರಿಂದ ನಿರಂತರವಾಗಿ ನಾವು ಎಲ್ಲ ಕ್ಷೇತ್ರದಲ್ಲಿ ಹಿಂದುಳಿದಿದ್ದೀವಿ, ಅನ್ಯಾಯಕ್ಕೊಳಗಾಗಿದ್ದೀವಿ, ತುಳಿತಕ್ಕೊಳಗಾಗಿದ್ದೀವಿ ಎಂಬ ದೃಷ್ಟಿಕೋನದಿಂದ ಒಂದು ಕಮಿಟಿ ಕೂಡ್ಸ್ಯಾರ. ಅವರು 1-2 ಅಲ್ಲ, ಭಾಳಷ್ಟು ಕಮಿಟಿ ಕೂಡ್ಸ್ಯಾರ. ಧರ್ಮಸಿಂಗ್ ಸಮಿತಿ ಕೂಡಿಸಿದಾಗ ಅವಾಗೇ ನಮ್ಮದು KK ಅಡಿವಿ ಅವಾಗೇ ಆಗಬೇಕಾಗಿತ್ತು. ಧರ್ಮಸಿಂಗ್ ಅವರು ಮತ್ತು ಏನು ನಮ್ಮ ಗುಂಡೂರಾವ್ ಏನು ಮುಖ್ಯಮಂತ್ರಿ ಇದ್ದರು. 1900 ಗುಂಡೂರಾವ್ ಮುಖ್ಯಮಂತ್ರಿ ಇದ್ದಿದ್ದು 1982ರಲ್ಲಿ ವರದಿ ಕೊಟ್ಟರು. ಗುಂಡೂರಾವ್ ವರದಿ 82. 1980ರಲ್ಲಿ ಗುಂಡೂರಾವ್ ಮುಖ್ಯಮಂತ್ರಿ ಇದ್ದರು. 82ರಾಗ ನಮ್ಮಲ್ಲಿ ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಆ ಕ್ಯಾಬಿನೆಟ್ ಮೀಟಿಂಗ್ ಪ್ರಕಾರ ನಮ್ಮಲ್ಲಿ ವಿಶೇಷವಾದ ಮಂಡಳಿ ಮಾಡಬೇಕಂತೇಳಿ ಧರ್ಮಸಿಂಗ್ ಸಮಿತಿ ಪ್ರಕಾರ ಶಿಫಾರಸ್ಸು ಆಯಿತು. ಅದ್ರ ಮಂಡಳಿ ಆಗಿದ್ದಾಗ ಯಾವಾಗ ಅಂದ್ರೆ ನಮ್ಮ ವೀರೇಂದ್ರ ಪಾಟೀಲ್ ಅವ್ರ ಇಚ್ಛಾಶಕ್ತಿಯಿಂದ 1990ರಾಗ ಮಂಡಳಿ ಆಯಿತು. ಇದು ಮಂಡಳಿ ಏನಂದ್ರೆ ಸ್ವಾಯತ್ತ ಮಂಡಳಿ ಇದ್ದಿಲ್ಲ, ಕೇವಲ ಇದೆ ಅನ್ನೋ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ ಕೂಸಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮೈಸೂರು ಕರ್ನಾಟಕದವ್ರಿಗೆ ಮತ್ತು ಬೊಂಬೆ ಕರ್ನಾಟಕದವ್ರಿಗೆ, ಸ್ಪೆಷಲಿ ಬೊಂಬೆ ಕರ್ನಾಟಕದವರು ಮಾತೆತ್ತರು ನಮ್ಗಂತಾರ, ನೀವು ನಮ್ಮ ಸರಿ ಬರ್ರಿ, ನಾವು ನೀವು ಕೊಡಿ, ಪ್ರತ್ಯೇಕ ರಾಜ್ಯ ಮಾಡಮಿ ಅಂತಾರೆ. ಅರೇ ನಿಮ್ಮಿಂದೇ ನಮ್ಗೆ ಭಾಳಷ್ಟು ಅನ್ಯಾಯ ಆಗ್ತದ. ನಮ್ಮ ಭಾಗಕ್ಕೆ ಏನೇನು ಯೋಜನೆಗಳು ಎಲ್ಲ ಯೋಜನೆಗಳು ನೀವೇ ಏನಪ್ಪ ಅಂದ್ರೆ ಸ್ಥಳಾಂತರ ಮಾಡ್ಕೋತೀವಿ. ನಿಮ್ಮ ಜೊತೆ ನಾವು ಸೇರಬೇಕಾ? ನಾವು ವಿಶಾಲ ಕರ್ನಾಟಕದಲ್ಲಿ ಇರ್ತೀವಿ, ನಮ್ಗೆ ಅಖಂಡ ಕರ್ನಾಟಕ ಬೇಕು, ನಮ್ಮ ಬೆಂಗಳೂರೇ ರಾಜಧಾನಿ ಬೇಕು, ನಮ್ಮ ಹಿರಿಯರು ಒಪ್ಕೊಂಡಾರ, ನಾವು ಅದಕ್ಕೆ ಬದ್ಧವಾಗಿದ್ವಿ. ನಾವು ಪ್ರತ್ಯೇಕ ರಾಜ್ಯ ಕೇಳಲ್ಲ, ಪ್ರತ್ಯೇಕ ರಾಜ್ಯ ನಮ್ಗೆ ಬೇಕಾಗಿಲ್ಲ. 371ನೇ ಜೆ ಕಲಂ ಬಂದದ. ಜೆ ಕಲಂ ಪ್ರಕಾರ ನಮಗೇನಪ್ಪ ಸವಲತ್ತುಗಳು ಸಿಗ್ತಾವೆ, ಮುಂದೂ ಸಿಗ್ತಾವ. ಸಿಗಲಾರ್ದೇನಪ್ಪ ಅಂದ್ರೆ ನಾವು ಹೋರಾಟ ಮಾಡಿ ಪಡಿತೀವಿ ಅಂಥೇಳಿ ನಿಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹಪಡಿಸ್ತೀನಿ.